ಇನ್ನು ನೆಕ್ಸ್ಟ್ ಮೈಸೂರು ಭಾಗದಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿತ್ತು. ಬ್ಲ್ಯಾಕ್ ಮೇಲ್ಗೆ ಒಂದು ಇಡೀ ಕುಟುಂಬ ಅಂದರೆ 3 ಜನ ಇರುವಂಥ ಕುಟುಂಬ ಸೂಸೈಡ್ ಮಾಡಿಕೊಂಡಿದೆ. ಜೊತೆಗೆ ಒಂದು ಡೆತ್ ನೋಟ್ ಕೂಡ ಪತ್ತೆಯಾಗಿದೆ. ಅದರಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕೇ ಆ ಕುಟುಂಬ ಸಾವನ್ನಪ್ಪಿದೆ. ಮರಣೋತ್ತರ ಪರೀಕ್ಷೆಯ ಸ್ಥಳದಲ್ಲಿ ಗ್ರಾಮಸ್ಥರು ಭಾರೀ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೈಸೂರಿನ ಕೆಂಪಯ್ಯನ ಹುಂಡಿ ಗ್ರಾಮದಲ್ಲಿ 3 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಕ್ಷೇತ್ರ ಕೆಂಪಯ್ಯನಹುಂಡಿ. ಇದೇ ಸ್ಥಳಕ್ಕೆ ಯತೀಂದ್ರ ಮತ್ತು ಪುಟ್ಟರಂಗ ಶೆಟ್ಟಿ ಬರುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ 3 ಸಾವಿಗೆ ಕಾರಣನಾದ ಆ ಉಲ್ಲಾಸ್ ಗೌಡನಿಗೆ ಶಿಕ್ಷೆ ಆಗಬೇಕು. ಅಲ್ಲಿಯ ತನಕ ಈ ಜಾಗದಿಂದ ಕದಲಲ್ಲ. ಉಲ್ಲಾಸ್ ಗೌಡ ಆಸ್ತಿ ಮುಟ್ಗೋಳ ಹಾಕೊಳ್ಬೇಕು. ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಮದುವೆ ನಿಶ್ಚಯವಾಗಿದ್ದ ಹುಡುಗಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಆ ರಾಕ್ಷಸ. ಆ ಬ್ಲ್ಯಾಕ್ ಮೇಲ್ನಿಂದ ಇಡೀ ಕುಟುಂಬ 3 ಜನನು ತಂದೆ ತಾಯಿ ಮಗಳು ಸೂಸೈಡ್ ಮಾಡ್ಕೊಳ್ತಾರೆ. ಹಾಗಾಗಿ ನಾವು ಈ ಜಾಗದಿಂದ ಕದಲಲ್ಲ, ಇದಕ್ಕೆ ನ್ಯಾಯ ಸಿಗಬೇಕು, ಪರಿಹಾರ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಕುಟುಂಬಕ್ಕೆ ಕೊಡಬೇಕು. ಅವನ ಆಸ್ತಿ ರಾಜಕಾರಣಿಗಳಿಗೆ ಪ್ರಕರಣ ಇನ್ನು ತಿರುಗಿ ನೋಡಿದ ರಾಜಕಾರಣಿಗಳಿಗೆ ಅದನ್ನ ಮುಚ್ಚೆ ಹಾಕ್ಬಿಟ್ಟು ಮತ್ತೆ ಈ ತರ ಇದಾಯ್ತು. ಅದೇ ಕ್ಷೇತ್ರದಲ್ಲಿ ಒಂದೇ ಸರಿ